ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದಲ್ಲಿ ಇಂದು ಸೌಹಾರ್ದತೆಯ ಹೊಳೆ ಹರಿದಿದೆ. ಜಮಾತೆ ಇಸ್ಲಾಮಿ ಹಿಂದ್ ಸಂಘಟನೆಯು ಟಿಎಪಿಸಿಎಂಎಸ್ ಆವರಣದಲ್ಲಿ ಆಯೋಜಿಸಿದ್ದ ಈದ್ ಸೌಹಾರ್ದ ಕೂಟ ಸಾವಿರಾರು ಜನರ ಸಾಕ್ಷಿಯಾಗಿ ಅಭೂತಪೂರ್ವ ಯಶಸ್ಸು ಕಂಡಿದೆ. ಈ ಕಾರ್ಯಕ್ರಮ ಕೇವಲ ಹಬ್ಬದ ಆಚರಣೆಯಾಗದೆ ಜಾತಿ ಧರ್ಮದ ಭೇದ ಮರೆತು ಎಲ್ಲರೂ ಒಂದೇ ಎಂಬ ಸಹೋದರತ್ವದ ಸಂದೇಶವನ್ನ ಸಾರಿದೆ. ಕಾರ್ಯಕ್ರಮದಲ್ಲಿ ಹಾಲಿ ಹಾಗೂ ಮಾಜಿ ಶಾಸಕರು ಸೇರಿದಂತೆ ಹಲವು ಗಣ್ಯರು ಭಾಗಿಯಾಗಿ ರಂಜಾನ್ ಹಬ್ಬದ ತ್ಯಾಗ ಮತ್ತು ದಾನ ಧರ್ಮದ ಮಹತ್ವವನ್ನ ಕೊಂಡಾಡಿದ್ದಾರೆ. ನಾವೆಲ್ಲರೂ ಪ್ರೀತಿ ಬಾಂಧವ್ಯದಿಂದ ಬಾಳಿದಾಗ ಮಾತ್ರ ಮುಂದಿನ ಪೀಳಿಗೆಗೆ ಮಾದರಿಯಾಗಬಲ್ಲೆವು ಎಂದು ಧರ್ಮಗುರುಗಳು ನೀಡಿದ ಕರೆ ನೆರೆದಿದ್ದವರ ಮನ ಗೆದ್ದಿದೆ. ಒಟ್ಟಿನಲ್ಲಿ ಮಾನ್ವಿ ಜನತೆ ಒಗ್ಗಟ್ಟಿನಲ್ಲಿ ಬಲವಿದೆ ಎಂಬುದನ್ನು ಮತ್ತೊಮ್ಮೆ ಸಾಬೀತುಪಡಿಸಿದ್ದಾರೆ. ಒಂದೇ ವೇದಿಕೆಯಲ್ಲಿ ನಗುನಗುತ್ತಾ ಅಪ್ಪಿಕೊಂಡ ಸಾವಿರಾರು ಕೈಗಳು ಮಾನ್ವಿ ಸದಾ ಸೌಹಾರ್ದತೆಯ ನೆಲೆಬೀಡು ಎಂಬುದಕ್ಕೆ ಸಾಕ್ಷಿಯಾಗಿದೆ. ಶಾಂತಿ ಬರ್ಬೇಕಂತಕ್ಕಂಥ ಒಂದು ವಿಚಾರದಿಂದ ಇಂಥ ಸೌಹಾರ್ದ ಕೂಟಗಳು ನಡಿಬೇಕಾಗಿದೆ. ನಾವೆಲ್ಲರೂ ಕೂಡ ಹಿಂದಿರ್ತಕ್ಕಂಥ ದಿನಮಾನಗಳಲ್ಲಿ ಒಂದು ಗ್ರಾಮದಲ್ಲಿ ಅಣ್ಣ ತಮ್ಮರಂಥ ಜೀವನಗಳು ಮಾಡಿರ್ತಕ್ಕಂಥ ಉದಾಹರಣೆಗಳು ನಮ್ಮಲ್ಲಿದ್ದೇವೆ. ಎಷ್ಟೋ ಜನರು ನಾವು ಎಷ್ಟೆಷ್ಟೋ ದಿವಸದಿಂದ ರಾಜಕೀಯ ನೋಡಿದ್ದೀವಿ, ಬೇರೆ ಬೇರೆ ದೇಶದ ಬಂದು ಆಳಿದ್ದಾರೆ. ಅವೆಲ್ಲವೂ ನೋಡಿದಾಗ ಇವತ್ತು ನಮ್ಮ ಯುವಕರಲ್ಲಿ ಸೌಹಾರ್ದ ಬೆಳೆಸಬೇಕಾಗಿದೆ. ಇವತ್ತು ಎಲ್ಲ ಯುವಕರಲ್ಲಿ, ನಾನು ಒಂದು ಧರ್ಮದ ಯುವಕರಲ್ಲ, ಎಲ್ಲ ಧರ್ಮದಲ್ಲಿ ಒಂದು ಸೌಹಾರ್ದ ಕಾಪಾಡ್ತಕ್ಕಂಥ ಒಂದು ಪರಿಸ್ಥಿತಿ ಇದೆ. ಇವತ್ತು ನೋಡಿದರೆ ಇರಾನ್ ಯುದ್ಧ, ಅಲ್ಲಿ ನಡೆದಿರ್ತಕ್ಕಂಥ ಯುದ್ಧಗಳು ನೋಡಿದರೆ ನಮ್ಮ ದೇಶ 1000 ರೂಪಾಯಿ ನಾವು ಭಾಳ ಧನ್ಯರಾಗಿದ್ದೀವಿ. ಇವತ್ತು ಅಲ್ಲಿ ಅವ್ರ ಮೇಲೆ ಇವರು ಮಿಸೈಲ್ ಹಾಕ್ತಾರೆ, ಇವ್ರ ಮೇಲೆ ಅವ್ರು ಮಿಸೈಲ್ ಹಾಕ್ತಾರೆ. ಮಾತು ವಸ್ವಿಸು ಬಿಹಿ ನಫ್ಸುಹು ವನಹನು ಅಖ್ರಬು ಇಲೈಹಿ ಮಿನ್ ಹಬ್ಲಿಲ್ ವರೀದ್. ಹೇ ಮನುಷ್ಯ, ನಾನು ನಿಮ್ಮನ್ನು ಸೃಷ್ಟಿಸಿದ್ದು ಮತ್ತು ನಿನ್ನ ಮನಸ್ಸಿನೊಳಗಿನ ಉದ್ಭವಿಸುವಂತಹ ಎಲ್ಲ ಕೆಟ್ಟ ವಿಚಾರಗಳನ್ನು, ದುರ್ಭಾವನೆಗಳನ್ನು ನಾನು ಬಲ್ಲವನಾಗಿದ್ದೇನೆ. ನೀನು ನನ್ನಿಂದ ಅಡಗಿಸಲಿಕ್ಕೆ ಸಾಧ್ಯವಿಲ್ಲ. ನೀನು ಅಪರಾಧಗಳನ್ನು ಮಾಡಿ, ಪಾಪಗಳನ್ನು ಮಾಡಿ, ಕೊಲೆ ಮಾಡಿ, ಸುಲಿಗೆ ಮಾಡಿ, ವ್ಯಭಿಚಾರ ಮಾಡಿ, ಬಡ್ಡಿ ತಿಂದು, ಎಲ್ಲ ರೀತಿಯ ಅನ್ಯಾಯ ಅಕ್ರಮ ಮಾಡಿ ನೀನು ಎಲ್ಲರನ್ನು ಆ ಅಪರಾಧ ಗೊತ್ತಾಗದಂತೆ ನೀನು ನಿನ್ನನ್ನು ರಕ್ಷಿಸಿಕೊಳ್ಳಬಹುದು. ಆದರೆ ದೇವನಿಂದ ರಕ್ಷಿಸಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ನೆಮ್ಮದಿಯಾಗಿರ್ತೀವಿ, ನೀ ಏನು ಚಿಂತೆ ಮಾಡಬೇಡ ಅಂದ್ರೆ ಅಮ್ಮ ಹೇಳ್ದಂಗೆ ಯಾರೂ ಬರಲಿಲ್ಲ ಅಂತ ಕಿತ್ತಲಿಲ್ಲಂತೆ. ಮತ್ತೊಂದು ತಿಂಗಳು ಹೋದ ಮೇಲೆ ಭಾಳ ಬೇಜಾರಾಗಿ ಆ ಓನರ್ ಹೇಳ್ಕೊಂಡಂತ ತನಗೆ ತಾನೇ, ನಾನು ಮಕ್ಕಳಿಗೆ ಹೇಳಿದೆ, ಕೂಲಿಯರಿಗೆ ಹೇಳಿದೆ, ಯಾರೂ ಈ ಕೆಲಸ ಮಾಡಲಿಲ್ಲ, ನಾಳೆ ಬಂದು ಇವನ್ನೆಲ್ಲವನ್ನು ಕಿತ್ತಿ ಹಾಕ್ತೀನಿ ಅಂತ ತಿಳ್ಕೊಂಡು ಹೇಳ್ಕೊಂಡಂತೆ. ಅದನ್ನು ಕೇಳಿಸ್ಕೊಂಡಂಥ ಗುಬ್ಬಿ ಮರಿಗಳು ಮತ್ತೆ ಭಯಬಿದ್ದು ಅಮ್ಮನಿಗೆ ಹೇಳಿದ್ವಂತೆ. ಇಲ್ಲಿಂದ ಅಮ್ಮ ಹೇಳಿತಂತೆ, ಹಾಗಾದ್ರೆ ನಾಳೆ ಆ ವ್ಯಕ್ತಿ ಬಂದು ಕಿತ್ತಾನೆ, ನಾವು ಜಾಗ ಖಾಲಿ ಮಾಡಬೇಕು ಅಂತ ಹೇಳಿತಂತೆ. ಈ ಕತೆ ತಾತ್ಪರ್ಯ ಏನು ಅಂತಂದ್ರೆ, ಯಾವಾಗ ತನ್ನ ಮಕ್ಕಳು ಮಾಡಲಿ ಅಂತ ಅವನು ಬಯಸಿದ, ಮಕ್ಕಳು ಮಾಡಲಿಲ್ಲ, ಕಾಯ್ತಾ ಕೊಡಬೇಕಾಯ್ತು. ಯಾವಾಗ ಕೂಲಿಯರು ಮಾಡಲಿ ಅಂತ ಅನ್ಕೊಂಡ, ಕೂಲಿಯರು ಕೂಡ ಮಾಡಲಿಲ್ಲ. ಯಾವಾಗ ನಾನೇ ಮಾಡಬೇಕು, ಯಾರು ಮಾಡಲಿಲ್ಲ ಅಂದ್ರೆ ಪರವಾಗಿಲ್ಲ ಅಂತ ತಿಳ್ಕೊಂಡು ಹೋದ್ನಲ್ಲ, ಅವನು ಮಾಡೇ ಮಾಡ್ತಾನೆ ಅನ್ನುವಂಥ ವಿಚಾರವನ್ನ ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಏನು ಅಂತಂತಂದ್ರೆ, ನಾವೆಲ್ಲ ಹಿಂದೂಗಳು ಮೊದಲು ಮುಸ್ಲಿಮರು ಬರಲಿ ಅಂತ ನಾವು ಕಾಯೋದು, ಆ ನಂತರ ಮುಸ್ಲಿಮರು ಹಿಂದೂಗಳು ಬರಲಿ ಅಂತ ಕಾಯೋದು, ಕ್ರಿಶ್ಚಿಯನ್ರು ಬರಲಿ ಅಂತ ಕಾಯೋದು, ಇವೆಲ್ಲವೂ ಕೂಡ ಕಿಂತ ಹೆಚ್ಚಾಗಿ ನಾನು ಒಂದು ಹೆಜ್ಜೆಯನ್ನು ಮುಂದೆ ಇಟ್ಟು ಅವರೆಲ್ಲರೂ ನನ್ನವರು ಅನ್ನುವಂಥ ಭಾವವನ್ನ, ಇವನಾರವ ಎನ್ನದೆ ಇವನಮ್ಮ ಎಂದೆನಿಸಯ್ಯ ಕೂಡಲ ಸಂಗಮ ದೇವ ಅನ್ನುವ ರೀತಿಯಲ್ಲಿ ನಾವೆಲ್ಲರೂ ಕೂಡ ಅಪ್ಪಿಕೊಳ್ಳುವಂತಹ ಹಿರಿದಾದ ಭಾವವನ್ನ ಮನಸ್ಸಿನಲ್ಲಿ ಹೊತ್ತು ಕೈಗಳನ್ನು ವಿಶಾಲ ಮಾಡಿಕೊಂಡು ಅಪ್ಪಿಕೊಂಡಾಗ ಮಾತ್ರ